ಕರ್ನಾಟಕ ಮಾದರ ಮಹಾಸಭಾ ಗೌರಿಬಿದನೂರು ತಾಲೂಕು ಘಟಕದ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ನಗರದ ಎಚ್ಎನ್ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯದ ಮಾದರ ಮಾದಿಗ ಮಹಾಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜನಾಂಗದವರು ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹಿಂದುಳಿದವರಾಗಿರುವ ಕಾರಣ ಈ ಕ್ಷೇತ್ರಗಳಲ್ಲಿ ಅವರು ಮುಂದುವರೆದು ಅಭಿವೃದ್ಧಿ ಹೊಂದಲು ಅಗತ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಮಾದರ ಜನಾಂಗದವರ ಅಭಿವೃದ್ಧಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಾಗೂ ಇತರ ಸಂಸ್ಥೆಗಳು ಕೊಡಬಹುದಾದ ಎಲ್ಲ ವಿಧವಾದ ಸಹಾಯ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ಸಮರ್ಪಕವಾಗಿ ದೊರಕಿಸಿಕೊಡಲು ಹಾಗೂ ಇತರೆ ಜನಾಂಗದೊಡನೆ ಕುಳಿತು ಪರಸ್ಪರ ಅಭಿವೃದ್ಧಿಗೆ ಸಹಕರಿಸುವುದು, ಈ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸುವುದು ನಮ್ಮ ಗುರಿ ಎಂದು ಮಾದರ ಮಹಾಸಭಾ ರಾಜ್ಯ ಅಧ್ಯಕ್ಷರಾದ ಕೆಎಚ್ ಮುನಿಯಪ್ಪ ತಿಳಿಸಿದರು. ಮಾದರ ಸಮಾಜಕ್ಕೆ ಒಳಪಡುವ ಎಲ್ಲ ಪರ್ಯಾಯ ಜಾತಿಗಳೊಡನೆ ಪರಸ್ಪರ ಮೈತ್ರಿ ಹಾಗೂ ಸಹೃದಯ ವಿಶ್ವಾಸಗಳು ಬೆಳೆಯುವಂತೆ ಪೂರಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು, ರಾಜ್ಯದಲ್ಲಿ ಮಾದರ ಮತ್ತು ಪರ್ಯಾಯ ಜನಾಂಗದ ಅಭಿವೃದ್ಧಿಗಾಗಿ ಶಾಲಾ ಕಾಲೇಜುಗಳು, ಶೈಕ್ಷಣಿಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಸಮಾಜದ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸುವುದು ಹಾಗೂ ಮಾದರ ವಿದ್ಯಾರ್ಥಿಗಳಿಗೆ ರಾಜ್ಯದ ಎಲ್ಲೆಡೆ ವಸತಿ ನಿಲಯಗಳನ್ನು, ತರಬೇತಿ ಕೇಂದ್ರಗಳನ್ನು ಹಾಗೂ ಸಮುದಾಯ ಭವನಗಳನ್ನು ನಿರ್ಮಿಸಲು ವ್ಯವಸ್ಥೆ ಮಾಡುವುದು, ಮಾದರ ಮತ್ತು ಪರ್ಯಾಯ ಜನಾಂಗದ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಲು ವಿದ್ಯಾರ್ಥಿ ವೇತನ, ವಸತಿ ಹಾಗೂ ಸಾಲ ಸೌಲಭ್ಯಗಳನ್ನು ಒದಗಿಸುವುದು, ಮಾದರ ಮಹಾಸಭಾದ ಉದ್ದೇಶಗಳನ್ನು ಪ್ರಚಾರ ಮಾಡಲು ಸುದ್ದಿವಾಹಿನಿ ಹಾಗೂ ಪತ್ರಿಕೆಗಳನ್ನು ಸ್ಥಾಪಿಸಿ ಅವುಗಳ ಮೂಲಕ ಪ್ರಚಾರ ಮಾಡಲು ಸೂಕ್ತ ವ್ಯವಸ್ಥೆ ಮಾಡುವುದು, ಮಾದರ ಮತ್ತು ಪರ್ಯಾಯ ಜನಾಂಗದ ಆರ್ಥಿಕ ಅಭಿವೃದ್ಧಿಗಾಗಿ ಸಹಕಾರ ಸಂಘಗಳನ್ನು ಹಾಗೂ ಬ್ಯಾಂಕ್ಗಳನ್ನು ಸ್ಥಾಪಿಸಿ ಜನಾಂಗದ ಅಭಿವೃದ್ಧಿಗಾಗಿ ಸಕಲ ರೀತಿಯ ಸಾಲ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನಿಸುವುದು. ಜಿಲ್ಲೆಯಿಂದ ಆಯ್ಕೆ ಮಾಡಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಅದಕ್ಕೆ ನಿಮ್ಮ ಸರ್ಕಾರವನ್ನು ಕೇಳಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದರು, ಕಾರ್ಯದರ್ಶಿಗಳು, ಪಾರ್ಲಿಮೆಂಟ್ ಸದಸ್ಯರಾಗಿವೆ, ನಾರಾಯಣ ಸ್ವಾಮಿ ನಾನು ಕೇಂದ್ರದ ಮಂತ್ರಿಗಳಾಗಿವೆ, ಚಂದ್ರಪ್ಪನವರು MP ಆದರು, ಹನುಮಂತ MP ಆದರು, ಹೀಗೆ ನಮ್ಮ ಇವರು ಕೃಷ್ಣಮೂರ್ತಿ MP ಆದರು, ನಾರಾಯಣ ಸ್ವಾಮಿ MP ಆಗಿದ್ರು. ನಾವೆಲ್ಲ ಈ ಕೋಟಾನಲ್ಲಿದ್ದೀವಿ. ನಮ್ಮದೇನು ಕೊಡುಗೆ ಈ ಸಮುದಾಯಕ್ಕೆ? ನಾವು ಏನಾದರೂ ಮಾಡೋದು, ಜೊತೆಗೆ ಒಂದು ಧೈರ್ಯವನ್ನು ಕೊಡೋದು. ಈ ಸಮಾಜ ಇದೆ, ಈ ಸಮಾಜ ಬಹಳ ಇತಿಹಾಸ ಇರೋ ಸಮಾಜ ಮತ್ತು ಬಹು ಸಮಾಜ. ಈ ಸಮಾಜಕ್ಕೆ ಶಕ್ತಿಯನ್ನು ತುಂಬಿ ಎಲ್ಲೋ ಒಂದು ನಮ್ಮ ಗಲಾಟೆ ಆಯ್ತಾ ಅದು ಕಾರಣ ಕೇಳುವವರೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಅರ್ಜಿನೂ ತಗೊಂಡು. ಇಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಮಟ್ಟದ ಸಮಿತಿ ನಮಗೊಂದು ಫೋನ್ ಮಾಡಿದ್ರೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಜಿಲ್ಲಾ ಮಟ್ಟಕ್ಕೆ ಮಾಡಿದ್ರೆ ಜಿಲ್ಲಾ ಸಮಿತಿಯವರು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಆ ಸ್ಥಳಕ್ಕೆ ಬರ್ತೀವಿ, ನಾವಿದ್ದೀವಿ ತಾಯಿ, ನಾವಿದ್ದೀವಣ್ಣ, ನೀವು ಧೈರ್ಯವಾಗಿರಿ, ನಿಮ್ಗೆ ಏನು ಬೇಕು ಕಟ್ಸೋಕೆ ನಾವಿದ್ದೀವಿ ಅಂತ ಹೇಳೋ ಶಕ್ತಿಯನ್ನು ರೂಪಿಸೋದಕ್ಕೆ ಈ ಸಮಾಜ ಒಂದು ಮಾದಾರ ಮಹಾಸಭಕ್ಕೆ ನಮ್ಮ ಗೌರವಾನ್ವಿತ ಕೆಎಚ್ ಮುನಿಯಪ್ಪಾಜಿಯವರು ಖಂಡಿತವಾಗಿ ಮನಸ್ಸು ಮಾಡಿರ್ತಕ್ಕಂಥದ್ದು ಇದು ಪೂರ್ವ ಜನ್ಮದ ನಮ್ಮ ನಿಮ್ಮೆಲ್ಲರ ಸುಕೃತ ಶಕ್ತಿ ಅಂತ. ನಮ್ಮ ಚಂದ್ರಪ್ಪಾಜಿಯವರು ಪ್ರಯತ್ನಿಸುವುದು, ಸಮಾಜದ ಒಳಿತಿಗಾಗಿ ಕಾಲಕಾಲಕ್ಕೆ ಸರ್ವ ಸದಸ್ಯರ ಸಭೆಯಲ್ಲಿ ಅನುಮೋದಿಸಲ್ಪಡುವ ಕಾಲೋಚಿತವಾದ ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಮುದಾಯದ ವಿವಿಧ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿದ್ದರು. ವೇದಿಕೆಯಲ್ಲಿ ಮಾಜಿ ಸಂಸದ BN ಚಂದ್ರಪ್ಪ, ರಾಜ್ಯ ಸಂಘಟಕ DK ಶಿವಪ್ಪ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷ ಪಟರನಹಳ್ಳಿ ಕೃಷ್ಣಪ್ಪ, ಶ್ರೀನಿವಾಸ್, ಜಿಲ್ಲಾಧ್ಯಕ್ಷ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮಾಂಜಿನಮ್ಮ, ಅರುಂಧತಿ, D ನರಸಿಂಹಮೂರ್ತಿ, ಮುಖಂಡರಾದ ನಾಗಾರ್ಜುನ್, CS ಜಯರಾಮ್, YT ಪ್ರಸನ್ನ, ವಕೀಲ G ನರಸಿಂಹಮೂರ್ತಿ ಮುಂತಾದವರು ಭಾಗವಹಿಸಿದ್ದರು.